ಉಡುಪಿ ಧರ್ಮ ಪ್ರಾಂತ್ಯದಲ್ಲಿ 2025 ಸಾಮಾನ್ಯ ಜುಬಿಲಿ ವರ್ಷದ ಅಂಗವಾಗಿ ಸ್ವಂತ ಮನೆ ಇಲ್ಲದ ಕುಟುಂಬಕ್ಕೆ ಮನೆ ನಿರ್ಮಿಸುವ ವಿಶೇಷ ಯೋಜನೆಯ ಅಂಗವಾಗಿ ತೊಟ್ಟಂ ಸಂತ ಅನ್ನಂ ದೇವಾಲಯದಲ್ಲಿ ಚರ್ಚ್ ವ್ಯಾಪ್ತಿಯ ಬಡ ಕುಟುಂಬವೊಂದಕ್ಕೆ ಮನೆ ನಿರ್ಮಾಣ ಕಾರ್ಯದ ಭೂಮಿ ಪೂಜೆಯ ಅಡಿಗಲ್ಲು ಆಶೀರ್ವಚನ ಕಾರ್ಯ ನಡೆಯಿತು. ಶಿವಮೊಗ್ಗ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ವಂದನೀಯ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೋ ಮನೆ ನಿರ್ಮಾಣದ ವಿಧಾನಕ್ಕೆ ಚಾಲನೆಯನ್ನು ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಈ ಜಗತ್ತಿನಲ್ಲಿ ನಾವು ವಿವಿಧ ರೀತಿಯ ದಾನಗಳನ್ನು ಕಾಣುತ್ತೇವೆ. ವಸ್ತು ರೂಪದಲ್ಲಿ ದಾನ ನೀಡುವುದು ಅಂಗಗ ದಾನ ಹಾಗೂ ಶರೀರದ ದಾನ. ಪ್ರತಿಯೊಂದು ದಾನವೂ ಕೂಡ ದೇವರಿಗೆ ಪ್ರಿಯವಾದದ್ದು. ತೊಟ್ಟಂ ಅನ್ನಮ್ಮ ದೇವಾಲಯದಲ್ಲಿ ಬಡ ಕುಟುಂಬವೊಂದಕ್ಕೆ ಮನೆ ನಿರ್ಮಾಣ ಮಾಡಿಕೊಡುವ ಮೂಲಕ ಒಂದು ಉತ್ತಮವಾದ ದಾನವನ್ನ ನೀಡುವ ಮೂಲಕ ಮಾದರಿ ಕಾರ್ಯವನ್ನ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ನಾವೆಲ್ಲರೂ ಜೊತೆಯಲ್ಲಿ ಬಾಳಬೇಕು, ಜೊತೆಯಲ್ಲಿ ಪಯಣವನ್ನ ಮುಂದುವರಿಸಬೇಕು ಎಂಬಂತಹ ವಿಶೇಷವಾದ ಉದ್ದೇಶವನ್ನು ಇಟ್ಟುಕೊಂಡು ಈ ಹಬ್ಬವನ್ನು ಆಚರಿಸಲಾಗಿದೆ. ನಾನು ಮೊದಲಿಗೆ ಧರ್ಮ ಕೇಂದ್ರದ ಗುರುಗಳಾದಂಥ ವಂದನೀಯ ಗುರು ಡೆನಿಸ್ ಡೇಸಾ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನೂರಾರು ಮಂದಿ ಇಂದಿನ ಈ ಶುಭ ಕಾರ್ಯದಲ್ಲಿ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಈ ಆಶೀರ್ವಾದವು ಪ್ರತಿ ಮನೆಗಳಿಗೂ ಮನಗಳಿಗೂ ಮುಟ್ಟಲಿ ಮತ್ತು ಈ ಆಶೀರ್ವಾದವು ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವು ಈ ಊರಿನ ಎಲ್ಲ ಜನರಿಗೆ ಲಭಿಸಲಿ. ಒಳ್ಳೆಯ ಆರೋಗ್ಯದಲ್ಲಿ ಬಾಳುವಂಥ ಭಾಗ್ಯವನ್ನು ಅವರಿಗೆ ಪ್ರಭು ಕರುಣಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಇನ್ನೊಂದು ಈ ದಿವಸದ ವಿಶೇಷತೆ ಏನೆಂದರೆ, ಈ ಧರ್ಮ ಕೇಂದ್ರದ ಒಂದು ಕುಟುಂಬವು ತನ್ನಲ್ಲಿದ್ದಂಥ ತಮ್ಮ ಜಮೀನಿನಲ್ಲಿ ಒಂದು ಅಂಶವನ್ನು ಮನೆ ಇಲ್ಲದವರಿಗೆ, ವಸತಿ ಇಲ್ಲದವರಿಗೆ ದಾನವನ್ನಾಗಿ ನೀಡಿ ಇವತ್ತು ಅವರು ದಾನಿಗಳಾಗಿ ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ.